ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವ್ಲಾಗ್ ಬಂದು ಸೋಮವಾರದ್ದು. ಇನ್ನು ನಾವು ಬೆಳಗ್ಗೆ ಒಂದು 5 ಗಂಟೆಗೆ ಹಂಗೆ ಎದ್ದಿದ್ವಿ. ಅದೇ ತಲೆ ಕೂದಲು ತೆಗೆಸ್ತಾರಂತ ಹೇಳಿದ್ನಲ್ಲ ನಮ್ಮ ಅತ್ತೆ ಮೊಮ್ಮಗಂದು. ಅದಕ್ಕೋಸ್ಕರ ಬೇಗನೆ ಎದ್ಬಿಟ್ಟು ಇನ್ನು ನೆಲೆಲ್ಲ ಒರೆಸಿ ಇನ್ನು ಸ್ನಾನ ಗೀನ ಎಲ್ಲ ಮಾಡಿಕೊಂಡು ಮತ್ತು ದೇವ್ರ ಪೂಜೆ ಎಲ್ಲ ಮನೇಲಿ ಮಾಡಿಬಿಟ್ಟು ಇನ್ನು ಟಿಫನ್ ಬಂದು ಒಂದು ಸ್ವಲ್ಪ ಉಪ್ಪಿಟ್ಟು ರವೆ ಇತ್ತು, ಉಪ್ಪಿಟ್ಟು ಮಾಡಿದ್ದೆ. ಇನ್ನು ತಿನ್ಕೊಂಡು ಹೋಗೋಣ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ಉಪ್ಪಿಟ್ಟು ಮಾಡಿದ್ದೆ. ಇನ್ನು ನನ್ನ ಮಗನಿಗೆ ಕೂಡ ಸ್ನಾನ ಮಾಡಿಸಿ ಅವನ್ನ ರೆಡಿ ಮಾಡಿದೆ. ಇನ್ನು ನಮ್ಮ ಮನೆಯವರಿಗೆ ನೀರು ಕಾಸಿಟ್ಟಿದ್ದೆ. ಅವರು ನಾನು ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ತೀವಿ, ಅವಾಗ ಸ್ನಾನ ಮಾಡ್ತೀನಿ ಅಂತ ಹೇಳಿದರು. ಸರಿ ಬಿಡು ಅಂತ ಹೇಳ್ಬಿಟ್ಟು ನಾವು ಹೆಣ್ಮಕ್ಳೆಲ್ಲ ಸ್ವಲ್ಪ ಬೇಗನೆ ಎಲ್ಲ ರೆಡಿ ಆದ್ವಿ. ಮತ್ತು ಲೇಟ್ ಆಗುತ್ತೆ ಅಂತ ಹೇಳಿ ಇವಾಗ ಮಕ್ಕಳೆಲ್ಲ ಕರ್ಕೊಂಡು ಹೋಗೋದಂದರೆ ತುಂಬ ರಿಸ್ಕ್ ಆಗುತ್ತೆ. ಫಸ್ಟ್ ಅವ್ರನ್ನೆಲ್ಲ ಸ್ವಲ್ಪ ರೆಡಿ ಮಾಡಿಸಿ ಅಟ್ಲೀಸ್ಟ್ ಹೋಗೋಷ್ಟೊತ್ತಿಗೆ ಸ್ವಲ್ಪ ಬೇಗ ಮಲ್ಕೊಂಡು ಕೂಡ ಮತ್ತು ಮಲ್ಕೊಂಡೆದ್ರು ಕೂಡ ಇನ್ನೂ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲು. ಇನ್ನು ಗಾಡಿಯಲ್ಲಿ ಹೋಗೋದ್ರಿಂದ ಸರಿಯಾಗಿ ಗಾಳಿ ಬರೋದೇ ಇಲ್ಲ, ಏನಿಲ್ಲ, ಮತ್ತು ಆಟ ಮಾಡ್ತಾಯಿರ್ತಾರೆ ಮಲಗೋಕ್ಕೋಸ್ಕರ. ಇನ್ನು ಅದಕ್ಕೆ ಮಲ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಬೇಗನೆ ರೆಡಿ ಮಾಡಿದ್ದೆ ನನ್ನ ಮಗನ್ನ. ಇನ್ನು ಅವನ್ನ ರೆಡಿ ಮಾಡಿ ಇನ್ನು ನಮ್ಮ ಮನೆಯವ್ರದ್ದು ಕೂಡ ಸ್ನಾನ ಆಯಿತು. ಇನ್ನು ನಾನು ಬಂದು ಇವಾಗ ನಮ್ಮ ಅತ್ತಿಗೆ ಹತ್ರ ತಲೆ ಬಾಚಿಸ್ಕೊತಾ ಇದ್ದೀನಿ. ಇನ್ನು ಕೂದಲಂತೂ ಆರೇ ಇರಲಿಲ್ಲ. ಇನ್ನು ಸ್ವಲ್ಪ ಬೇಗನೆ ಸ್ನಾನ ಮಾಡಿದ್ವಲ್ವ, ಇನ್ನು ಬಿಸಿಲು ಕೂಡ ಅಷ್ಟೊಂದು ಇರಲಿಲ್ಲ. ಇನ್ನು ಅದಕ್ಕೋಸ್ಕರ ಸುಮ್ಮನೆ ಈ ಥರ ಜುಟ್ಟು ಥರ ಹಾಕ್ಸ್ಕೊಂಡೆ, ಸ್ವಲ್ಪ ಚೆನ್ನಾಗಿ ಕೂದಲೆಲ್ಲ ಒಣಕೊಳ್ಳಿ ಅಂತ ಹೇಳಿ. ಇಲ್ಲಾಂದರೆ ಬೇಗ ಬೇರೆ ಎದ್ದಿದ್ದೆ, ತಲೆನೋವು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸುಮ್ಮನೆ ಹಂಗೆ ಬಿಟ್ಕೊಂಡೆ ಕೂದಲು. ಇನ್ನು ನಮ್ಮ ಶ್ರಾವಣಿ ಕೂಡ ಬಂದು ಅವಳು ಕೂಡ ಜಡೆ ಹಾಕ್ಸ್ಕೊಂಡು ಹಂಗೆ ಒಬ್ಬೊಬ್ಬರೆಲ್ಲ ಹೊರಡ್ತಾ ಇದ್ವಿ. ಇನ್ನು ಆ ಕಡೆ ಬಂದು ಚಿಕ್ಕಮ್ಮ ಅವರೆಲ್ಲ ಕೂಡ ಅವ್ರ ಮನೆ ನಮ್ಮ ಅತ್ತೆಯವ್ರ ಮನೆ ಹತ್ರ ಎಲ್ಲ ರೆಡಿ ಮಾಡಿಕೊಂಡು ಅವ್ರ ಕೆಲಸ ಎಲ್ಲ ಮಾಡ್ಕೊತಾ ಇದ್ರು. ಇನ್ನು ಪೂಜೆಗೆ ಏನೇನು ಬೇಕು ಅದೆಲ್ಲ ಕೂಡ. ಇನ್ನು ನಾವು ಅಷ್ಟೇ ಮನೆಯಲ್ಲೆಲ್ಲ ಟಿಫನೆಲ್ಲ ಮುಗಿಸ್ಬಿಟ್ಟು ಇನ್ನು ರೆಡಿ ಆಗಿಬಿಟ್ಟು ಇನ್ನು ಬ್ಯಾಗೆಲ್ಲ ಆಗಲೇ ನೈಟೇ ಪ್ಯಾಕ್ ಮಾಡಿಟ್ಟಿದ್ದೆ. ಬ್ಯಾಗಿಂದೇನೇನು ಇರಲಿಲ್ಲ. ಒಂದೆರಡು ಬೆಡ್ಶೀಟ್ ತೊಗೋಬೇಕಿತ್ತು. ಇನ್ನು ಬೆಡ್ಶೀಟೆಲ್ಲ ನಾನು ತೊಗೊಂಡ್ಬಿಟ್ಟು ಇನ್ನು ನಾವು ಕೂಡ ಹೊರಡೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಆಗ್ತಾಯಿದ್ದೀವಿ ಈಗ. ಇನ್ನು ನಾವೊಂದು ಇವಾಗ ಹೊಸಪೇಟೆ ಹತ್ರ ಹುಲಿಗೆ ಇದೆ ಅಲ್ವಾ, ಅಲ್ಲಿಗೆ ಹೋಗ್ತಾಯಿದ್ವಿ ದೇವಸ್ಥಾನಕ್ಕೆ. ಅಲ್ಲಿ ಶ್ರೀ ಕ್ಷೇತ್ರ ಹುಲಿಗೆಮ್ಮ ಅಂತ ಇದ್ದಾರಲ್ಲ ದೇವಸ್ಥಾನ, ಅಲ್ಲಿ ನಾನು ಹೋಗ್ತಾ ಇರೋದು ಇದು 2ನೇ ಸರಿ. ಫಸ್ಟ್ ಒಂದು ಸತಿ ಹೋಗಿದ್ದೆ, ಇದು 2ನೇ ಸರಿ ಹೋಗ್ತಾ ಇರೋದು. ಅಲ್ಲಿ ಅಂತೂ ತುಂಬ ಚೆನ್ನಾಗಿದೆ ದೇವಸ್ಥಾನ, ಅಂತೂ ಸಖತ್ತಾಗಿದೆ. ಇನ್ನು ನಾರ್ಮಲ್ ಡೇಸಲ್ಲೇ ಅಷ್ಟು ಜನ ಇರ್ತಾರೆ ಅಂದರೆ ಇನ್ನು ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಜಾತ್ರೆ ದಿನ ಅಂತೂ ಇನ್ನು ಕಾಲಿಡೋದಕ್ಕೆ ಆಗೋದಿಲ್ಲ, ಅಷ್ಟು ಜನ ಇರ್ತಾರೆ. ಕೋಟಿಗಟ್ಟಲೆ ಇರ್ತಾರೆ ಅಂತಲೇ ಹೇಳ್ಬೋದು, ಅಷ್ಟು ಜನ ಅಲ್ಲಿ ಇರ್ತಾರೆ ಎಲ್ಲ ಫುಲ್ಲು. ಇನ್ನು ಜಾತ್ರೆಯಲ್ಲಂತೂ ತೇರೆಲ್ಲ ಮಾಡ್ತಾಯಿರ್ತಾರೆ, ಅವಾಗಂತೂ ಇನ್ನು ಕಾಲಿಡೋದಕ್ಕೆ ಜಾಗ ಇರೋದಿಲ್ಲ, ಅಷ್ಟು ಜನ ಇರ್ತಾರೆ. ಇನ್ನು ನಾರ್ಮಲ್ ಡೇಸಲ್ಲ ಅಷ್ಟೇ ರೂಮ್ ಕೂಡ ಸಿಗೋದು ತುಂಬ ಕಷ್ಟ, ಅಷ್ಟು ಜನ ಬರ್ತಾ ಇರ್ತಾರೆ. ಏನಿಲ್ಲ ಅಂದರೂ ನಾವು ಫಸ್ಟಿಗೆ ರೂಮ್ ಮಾಡ್ತೀವಿ ಅಂದರೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ಹೋಗಬೇಕು, ಇಲ್ಲ ಬೇಗನೆ ಹೋಗಿದ್ರೇ ಒಳ್ಳೆಯದು, ಇಲ್ಲಾಂದರೆ ರೂಮ್ ಕೂಡ ಸಿಗೋದಿಲ್ಲ. ಇನ್ನು ಈ ನಮ್ಮೂರಿಂದ ತುಂಬ ದೂರ ಆಗುತ್ತೆ, ಅಂದರೆ ಒಂದು 5 ಅವರ್ ಏನೋ ಜರ್ನಿ ಇದೆ, ಅಷ್ಟು ದೂರ ಆಗುತ್ತೆ. ಅದಕ್ಕೆ ಇನ್ನು ಎಷ್ಟೇ ಬೇಗ ಹೊರಡೋಣ ಅಂದರೂ ಕೂಡ ಬೇಗ ಹೊರಡೋಕ್ಕೆ ಆಗಲಿಲ್ಲ. ಅದು ಮಾಡು ಇದು ಮಾಡಿ ಅದು ತೊಗೋ ಅನ್ನೋಷ್ಟರಲ್ಲೇ ಒಂದು ಕರೆಕ್ಟಾಗಿ ಒಂದು 11:15 ಆಗಿಬಿಡ್ತು ಟೈಮ್ ಬಂದು ನಾವು ಬಿಟ್ಟಾಗ. ಇನ್ನು ಕರೆಕ್ಟಾಗಿ 12 ಗಂಟೆಗೆ ಬಿಡಬಾರ್ದು ಅಂತ ಕೂಡ ಹೇಳ್ತಾಯಿದ್ರು. ಏನಿದ್ರು 12 ಗಂಟೆ ಒಳಗೆ ಅಟ್ಲೀಸ್ಟ್ ಗಾಡಿಗೆ ಪೂಜೆ ಎಲ್ಲ ಮುಗಿಸಿ ಇನ್ನು ಪಡ್ಲಿಕ್ಕೆಗೆ ಇರುತ್ತಲ್ಲ, ಪಡ್ಲಿಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬೇಗ ಹೋಗಬೇಕು ಅಂತ ಕೂಡ ಹೇಳ್ತಾಯಿದ್ರು. ಇನ್ನು ಅದಕ್ಕೋಸ್ಕರ ಇವಾಗ ನಮ್ಮ ಅತ್ತೆ ಮಕ್ಕಳು ಪೂಜೆ ಮಾಡ್ತಾಯಿದ್ದಾರೆ, ಇವರಿಬ್ಬರು ಅಕ್ಕ ತಂಗಿಯರು. ಇನ್ನು ಗಾಡಿ ಕೂಡ ಬಂದು ನಿಂತಿತ್ತು. ಇನ್ನು ಪೂಜೆ ಎಲ್ಲ ಮುಗಿಸಿ ಇನ್ನು ಮನೆಯಲ್ಲೂ ಕೂಡ ಎಲ್ಲ ಪೂಜೆ ಎಲ್ಲ ಮುಗಿಸ್ತಾಯಿದ್ರು ನಮ್ಮ ಅತ್ತೆಯವರೆಲ್ಲ ಸೇರಿಕೊಂಡಲ್ಲಿ. ಇವರು ಬಂದು ಗಾಡಿಗೆ ಪೂಜೆ ಮಾಡ್ತಾಯಿದ್ರು. ನೀವು ಯಾರಾದರೂ ಹುಲಿಗೆಗೆ ಹೋಗಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಜವಾಗ್ಲೂ ತುಂಬ ದೊಡ್ಡ ದೇವಸ್ಥಾನ, ಅಲ್ಲಿ ನಾವು ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ಲ. ಎಷ್ಟು ಜನ ಇರ್ತಾರೆ ಅಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಎಲ್ಲಿಂದನೋ ಬಂದಿರ್ತಾರೆ. ಎಷ್ಟು ಚೆನ್ನಾಗಿ ಬಂದು ತಾಯಿ ದರ್ಶನ ಮಾಡಿಕೊಂಡು ಎಷ್ಟು ಇದರಲ್ಲಿ ಇರ್ತಾರೆ ಅಂದರೆ ನಿಜವಾಗ್ಲೂ ಭಾಳ ಪವರ್ಫುಲ್ ದೇವರು ಹುಲಿಗೆಮ್ಮ. ಅಷ್ಟಿಷ್ಟು ಇದಲ್ಲ, ಭಾಳ ಸತ್ಯ ಇದೆ ಅಲ್ಲಿ. ನಿಜವಾಗ್ಲೂ ಅಲ್ಲಿ ಹೋದಾಗ ಒಂದೊಂದು ಆ ಸ್ಟೋರಿನೂ ಕೇಳ್ತಾ ಇದ್ದರೆ ಒಂಥರ ಏನೋ ಅನ್ನಿಸ್ತಾ ಇರುತ್ತೆ. ಅಷ್ಟು ಕೂಡ ಅದು ರಿಯಲಿ ಕೂಡ ನಡೆದಿರೋಂಥ ಘಟನೆಗಳಂತಲೇ ಹೇಳ್ಬೋದು. ಇನ್ನು ಪೂಜೆ ಎಲ್ಲ ಆಯಿತು, ಗಾಡಿ ಪೂಜೆ ಮುಗಿಸ್ಕೊಂಡು ಇನ್ನು ಮನೇಲಿ ಪಡ್ಲಿಕ್ಕೆಲ್ಲ ಕುಂದಿರಿಸ್ಬಿಟ್ಟು ಅಲ್ಲಿ ಪೂಜೆ ಎಲ್ಲ ಮುಗಿಸಿ ಇವಾಗ ಫಸ್ಟು ಪಡ್ಲಿಕ್ಕೆನ ಗಾಡಿಯಲ್ಲಿ ಇಟ್ಬಿಟ್ಟು ಆಮೇಲೆ ಮಿಕ್ಕಿರೋ ಐಟಮ್ ಎಲ್ಲ ಎತ್ತಿಡ್ತಾ ಇದ್ದಾರೆ. ಇನ್ನು ಬಂದು ಹೋಳಿಗೆ ಊಟಕ್ಕೆ ಏನೇನು ಬೇಕೋ ಐಟಮ್ ಎಲ್ಲ ಕೂಡ ಪ್ರತಿಯೊಂದು ತೊಗೊಂಡಿದ್ರು. ಇನ್ನು ಬೆಡ್ಶೀಟ್ ಅದೆಲ್ಲ ಇರುತ್ತಲ್ಲ, ಇನ್ನು ಸಿಲಿಂಡ್ರದೆಲ್ಲ ಇನ್ನು ಫುಲ್ ಮುಂಚೆನೇ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ರು. ಇವಾಗೆಲ್ಲ ಸ್ವಲ್ಪ ಎಲ್ಲ ಗಾಡಿಗೆ ಹಾಕ್ತಾಯಿದ್ದಾರೆ. ಇನ್ನು ಅಂತಿಂತೂ ಒಟ್ಟು ಒಂದು 12 ಗಂಟೆನೇ ಆಯಿತು ಅನಿಸುತ್ತೆ ನಾವು ಬಿಡೋಷ್ಟೊತ್ತಿಗೆ. ಇನ್ನು ಅಟ್ಲೀಸ್ಟ್ 12 ಗಂಟೆ ಒಳಗೇ ಬಿಡಬೇಕಂತ ಹೇಳಿದ್ರಲ್ವ, ಇನ್ನೊಂದು 5 ನಿಮಿಷ 10 ನಿಮಿಷ ಇತ್ತು, ಅಷ್ಟರೊಳಗೆ ಬೇಗ ಹೋಗೋಣ ಅಂತೇಳ್ಬಿಟ್ಟು ಇನ್ನು
ಗಾಡಿ ಕೂಡ ಬಿಟ್ಟು ನೋಡ್ತಾ ಇರ್ಬೋದು. ಇಷ್ಟು ಜನನೇ, ನಾವು ಅಂದ್ಕೊಂಡಿರೋಷ್ಟು ಜನ ಹೊರಡಿಲ್ಲ, ತುಂಬ ಜನ ಬರಬೇಕಿತ್ತು. ಆದರೆ ಏನಕ್ಕೋ ಸ್ವಲ್ಪ ರೀಸನ್ನಿಂದ ಬರೋಕ್ಕೆ ಆಗಿಲ್ಲ. ಇನ್ನು ಇಷ್ಟು ಜನನೇ ನಾವು ಸಿಂಪಲಾಗೆ ಹೋದ್ವಿ. ಗಾಡಿ ಮಾತ್ರ ದೊಡ್ಡ ಗಾಡಿ ಮಾಡಿದ್ವಿ ನಾವು, ಫ್ರೀ ಜಾಗ, ಏನು ರಿಸ್ಕ್ ಆಗಲಿಲ್ಲ, ಚೆನ್ನಾಗಿ ಗಾಳಿ ಬರ್ತಾಯಿತ್ತು. ಮತ್ತು ಎಲ್ಲ ಅತ್ತೆಯರು ಮತ್ತು ಚಿಕ್ಕಮ್ಮರು ಮಕ್ಕಳು ಎಲ್ಲ ಸ್ವಲ್ಪ ನೀಟಾಗಿ ಕಾಮಿಡಿ ಎಲ್ಲ ಮಾಡಿಕೊಂಡು ಮಾತಾಡಿಕೊಂಡು ಖುಷಿಯಾಗೇ ನಾವು ಜರ್ನಿ ಮಾಡಿದ್ವಿ. ಇಲ್ಲಿ ಬಂದು ಒಂದು ಇದಿತ್ತು, ಕೆರೆ ಇತ್ತು. ಈ ಕೆರೆ ಯಾವುದಂತ ನನಗೆ ಗೊತ್ತಿಲ್ಲ. ನಾನು ಯಾಕಂದರೆ ಸರಿಯಾಗಿ ಈ ಕಡೆ ಸೈಡ್ ಯಾವತ್ತೂ ಬಂದಿಲ್ಲ, ಹೊಸಪೇಟೆ ಸೈಡೆಲ್ಲ. ಇನ್ನು ಹೊಸಪೇಟೆ ಡ್ಯಾಮಲ್ಲಂತೂ ನೀರೇ ಇಲ್ಲ, ಸ್ವಲ್ಪನೇ ಇದ್ದಿದ್ದು, ಫುಲ್ಲು ಎಲ್ಲ ಖಾಲಿಯಾಗಿಬಿಟ್ಟಿದೆ. ಇನ್ನು ಅಲ್ಲೊಂದು ಸ್ವಲ್ಪ ನೀರು ಮಾತ್ರ ಕಾಣಿಸ್ತಾ ಇತ್ತು ಅಷ್ಟೇ. ಇದು ಒಂದು ಕೆರೆ ಕಾಣಿಸ್ತು, ಅದಕ್ಕೊಂದು ಸ್ವಲ್ಪ ವಿಡಿಯೋ ಹಿಡಿತಾ ಇದ್ದೀನಿ. ಆ ನೀರು ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಾ ಇತ್ತು. ಇದ್ರ ಹೆಸರು ಕೂಡ ಪಾಪ ಯಾರಿಗೂ ಗೊತ್ತಿರಲಿಲ್ಲ, ನಾನು ಕೇಳಿದೆ ತಿಳ್ಕೊಳೋಣ ಅಂತಂದರೆ. ಅವರು ಮುಂಚೆ ಎಲ್ಲ ಓಡಾಡಿದ್ದಾರೆ, ಆದರೂ ಕೂಡ ಸರಿಯಾಗಿ ಗೊತ್ತಿಲ್ಲ ಅವ್ರಿಗೆ. ಇನ್ನು ಸರಿ ಬಿಡ ಅಂತ ಹೇಳ್ಬಿಟ್ಟು ಇನ್ನು ನಾನು ಸುಮ್ಮನೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಎಷ್ಟು ನೀರಂದರೆ ಸಿಕ್ಕಾಪಟ್ಟೆ ನೀರು. ಇನ್ನು ಚೆನ್ನಾಗಿ ಮಳೆ ಬಂದ್ರಂತೂ ಕೂಡ ಇನ್ನು ಹೊಸಪೇಟೆ ಡ್ಯಾಮ್ ಎಲ್ಲ ಸ್ವಲ್ಪ ನೋಡ್ಬೋದು, ನೀರಾದರೂ ಕಾಣಿಸುತ್ತೆ. ಬಟ್ ಮಳೆ ಬರಲಿಲ್ಲ ಅಂದರೆ ಸ್ವಲ್ಪ ಕಷ್ಟನೇ. ನೋಡಿ ಎಷ್ಟೊಂದು ನೀರು ಕಾಣಿಸ್ತಾ ಇದೆ. ಸ್ವಲ್ಪ ಅರ್ಧದಿಂದ ಹಿಡ್ದೆ, ನಾನು ಫುಲ್ಲು ಹಿಡ್ದಿಲ್ಲ. ಅದು ಎಲ್ಲಿಂದ ಸ್ಟಾರ್ಟಾಗಿ ಎಲ್ಲಿಂದ ಎಂಡಾಗುತ್ತೋ ಕೂಡ ನನಗೆ ಸರಿಯಾಗಿ ಗೊತ್ತಿರಲಿಲ್ಲ. ಇದು ಬಂದು ಹೊಸಪೇಟೆ ಡ್ಯಾಮ್. ಇದು ನೋಡ್ತಾ ಇರ್ಬೋದು, ನೀರು ಸ್ವಲ್ಪನೇ ಇರೋದು, ಜಾಸ್ತಿ ಕೂಡ ಏನಿಲ್ಲ. ಇಲ್ಲಿ ಸ್ವಲ್ಪ ಬೆಟ್ಟ ಎಲ್ಲ ಚೆನ್ನಾಗಿದೆ, ನೋಡೋದಕ್ಕೂ ಕೂಡ. ವೆದರ್ ಅಂತೂ ತುಂಬ ಚೆನ್ನಾಗಿದೆ. ಇನ್ನು ಬರೋಷ್ಟೊತ್ತಿಗೆ ನಾವು ಆಗಲೇ ಇಲ್ಲಿಗೆ ಬರೋಷ್ಟೊತ್ತಿಗೆ ಒಂದು 3:30 ಆಗಿತ್ತು ಅನಿಸುತ್ತೆ. 3:30ಗೆ ಇಲ್ಲಿ ಕರೆಕ್ಟಾಗಿ ರೀಚ್ ಆದ್ವಿ ನಾವು. ಇನ್ನು ಸೀದಾ ಹುಲಿಗಿಗೆ ಹೋಗೋಷ್ಟೊತ್ತಿಗೆ ಕರೆಕ್ಟಾಗಿ 4 ಗಂಟೆ ಏನೋ ಆಗಿತ್ತು. ಮತ್ತು ಇಲ್ಲಿ ಬಂದು ಟ್ರೈನ್ ಹೋಗ್ತಾಯಿತ್ತು, ಇನ್ನು ಸ್ಟಾಪ್ ಕೊಟ್ಟಿದ್ರು, ನೋಡ್ತಾ ಇದ್ವಿ. ಇಲ್ಲಂತೂ ಏನಿಲ್ಲ ಅಂದ್ರೂ ಒಂದು ಹಾಫ್ ಆನ್ ಅವರ್ಗೆ ಟ್ರೈನ್ಸ್ ಬರ್ತಾನೇ ಇರ್ತವೆ, ಮತ್ತು ಗೂಡ್ಸ್ ಅವೆಲ್ಲ ಹೋಗ್ತಾನೇ ಇರ್ತವೆ. ಅಷ್ಟು ಇದು ಅಪರೂಪಕ್ಕೆ ನೋಡಿದಾರ್ಗಂತೂ ತುಂಬ ಖುಷಿ ಆಗ್ತಾ ಇರುತ್ತೆ ಇದು. ಇನ್ನು ಇಲ್ಲೆಲ್ಲ ಸ್ವಲ್ಪ ಯಾವಾಗಲೂ ನೋಡ್ತಾ ಇರ್ತಾರಲ್ಲ, ಅವ್ರಿಗೆ ಏನು ಅನಿಸುತ್ತೆ ಏನೋ ಗೊತ್ತಿಲ್ಲ, ನನಗಂತೂ ತುಂಬ ಖುಷಿ ಆಯಿತು. ಇನ್ನು ನನ್ನ ಮಗ ಕೂಡ ನೋಡಿಬಿಟ್ಟು ಯಪ್ಪ ಏನು ಇಷ್ಟು ದೊಡ್ಡ ವೆಹಿಕಲ್ಸ್ ಹೋಗ್ತಾಯಿದೆ ಅಂತ ಅವನಿಗೂ ಕೂಡ ಒಂಥರ ಕುತೂಹಲ. ಇನ್ನು ಅವನದು ಆಟ ಸಾಮಾನೆಲ್ಲ ನಾವು ಟ್ರೈನೆಲ್ಲ ತಂದು ಕೊಡ್ತೀವಲ್ವ, ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ನಾವು ಹೇಳ್ತಾ ಇದ್ವಿ ಈ ಥರ ನಿಂದಿತ್ತಲ್ಲ ಆಟ ಸಾಮಾನು, ಅದೇ ಗಾಡಿ ಅಂತಲೂ ಕೂಡ ಹೇಳ್ತಾ ಇದ್ದೆ ಅವನಿಗೆ. ಏನೋ ಒಂಥರ ಆಶ್ಚರ್ಯವಾಗಿ ಕಣ್ಬಿಟ್ಕೊಂಡು ನೋಡ್ತಾ ಇದ್ದ. ಇನ್ನು ಇಲ್ಲಿ ಸ್ಟಾಪ್ ಕೊಟ್ಟಿದ್ರು. ನೆಕ್ಸ್ಟ್ ಬಂದು ಇಲ್ಲಿ ಒಳಗೆ ಬಂದ್ವಿ. ಅಂದರೆ ಇಲ್ಲಿಗೆ ಬಂದುಬಿಟ್ಟು ಫಸ್ಟು ಇಲ್ಲಿಗೆ ಬರಬೇಕು. ಇಲ್ಲಿಗೆ ಬಂದ ತಕ್ಷಣವೇ ಹೊಳೆಯಲ್ಲಿ ಸ್ನಾನ ಮಾಡಿಬಿಟ್ಟು ಇಲ್ಲಿ ಗಂಗಮ್ಮ ಮಾಡ್ತಾರೆ, ಪೂಜೆ ಮುಗಿಸ್ಕೊಂಬಿಟ್ಟು ನೆಕ್ಸ್ಟ್ ನಾವು ಇದಕ್ಕೆ ರೂಮ್ಗಾದರೂ ಹೋಗ್ಬೋದು, ಇಲ್ಲ ಎಲ್ಲಾದರೂ ಉಳ್ಕೊಳ್ಳೋಕೆ ಜಾಗ ಇರುತ್ತಲ್ಲ ಅಲ್ಲಾದರೂ ಹೋಗ್ಬೋದು. ಮತ್ತು ಸಂಜೆಗೆ ದೇವಸ್ಥಾನಕ್ಕೆ ಕೂಡ ಹೋಗಬೇಕು. ಇನ್ನು ಬಂದ ತಕ್ಷಣ ಎಲ್ಲರೂ ಕೂಡ ಹೊಳೆಯಲ್ಲಿ ಸ್ನಾನ ಮಾಡಿದ್ವಿ. ಇನ್ನು ನೀರು ಕೂಡ ಕಡಿಮೆ ಇದೆ, ಜಾಸ್ತಿ ನೀರಿಲ್ಲ. ನಾನು ಫಸ್ಟಿಗೆ 1 ವರ್ಷ ಆಯ್ತು ಅನಿಸುತ್ತೆ, 1 ವರ್ಷ 1.5 ವರ್ಷ ಆಯಿತು. ಆಗ ಬಂದಾಗಂತೂ ತುಂಬ ಚೆನ್ನಾಗಿ ನೀರಿದ್ವು, ಎಲ್ಲೋಡಿದ್ರು ಕೂಡ ನೀರು ಹರಿತಾ ಇದ್ವು. ಬಟ್ ಈ ಸತಿ ಅಂತೂ ನೀರು ಅಷ್ಟೊಂದು ನೀರಿಲ್ಲ. ಜನ ಕೂಡ ಸ್ವಲ್ಪ ಕಡಿಮೆ ಇದ್ದರು. ಅಂದರೆ ನಾವು ಹೋಗಿದ್ದೆ ಆಗಲೇ ಒಂದು 4 ಗಂಟೆ ಆಗಿತ್ತು, ಆಗಲೇ ಜನ ಬಂದು ಹೋಗ್ತಾಯಿದ್ರು. ಇನ್ನು ನೋಡ್ತಾ ಇರ್ಬೋದು, ಇಲ್ಲೂ ಒಂದು ಟ್ರೈನ್ ಹೋಗ್ತಾ ಇದೆ. ಏನೋ ಒಟ್ಟು ಒಂದು ಹಾಫ್ ಆನ್ ಅವರ್ಗೊಂದು ಟ್ರೈನ್ ಬರ್ತಾನೇ ಇತ್ತು. ಇನ್ನು ನೋಡ್ಬಿಟ್ಟು ಹಂಗೆ ಖುಷಿ ಪಡ್ತಾಯಿದ್ವಿ. ಇಲ್ಲಂತೂ ಸಿಕ್ಕಾಪಟ್ಟೆ ನೊಣ ಇದೆ. ನೊಣ ಅಂದರೆ ಸಿಕ್ಕಾಪಟ್ಟೆ ನೊಣ. ಈ ಥರ ಏನಾದರೂ ಸ್ವಲ್ಪ ಪೂಜೆಗೆಲ್ಲ ಏನಾದರೂ ಸ್ವೀಟ್ ಇಟ್ಟರು ಕೂಡ ಸಖತ್ತು ನೊಣ ಬರುತ್ತೆ. ಆದರೂ ಕೂಡ ಏನು ಕೂಡ ಅಸಹ್ಯ ಪಟ್ಕೊಳ್ಳೇಬಾರ್ದು. ಇಲ್ಲಿರೋ ಇದು ಕಂಡೀಷನ್ ಅಂದರೆ ಹಂಗಿದೆ ಹಿಂಗಿದೆ, ಅದು ಸ್ಮೆಲ್ ಬರ್ತಿದೆ ಇದು ಸ್ಮೆಲ್ ಬರ್ತಿದೆ ಅಂತಂದರೆ ಮುಗಿದೇ ಹೋಯ್ತು ಕತೆ. ಇನ್ನೊಂದು ಇನ್ಸಿಡೆಂಟ್ ಏನಂದರೆ, ಅಲ್ಲಿ ನೀರು ಬರುತ್ತಲ್ಲ, ನೀರಲ್ಲಿ ಚಪ್ಪಲಿ ಹಾಕ್ಕೊಂಡು ಕೂಡ ಹೋಗಬಾರ್ದು. ಎಷ್ಟೋ ಜನ ನೋಡೋಣ ಅಂತ ಚಪ್ಪಲಿ ಹಾಕ್ಕೊಂಡು ಹೋದ್ರು ಕೂಡ ಮತ್ತೆ ಒಂದೊಂದು ಸತಿ ಜಾರಿ ಕೆಳಗೆ ಕೂಡ ಬಿದ್ದಿದ್ದಾರೆ, ಮೊಬೈಲ್ಗಳು ಕೂಡ ಕಳ್ಕೊಂಡಿದ್ದಾರೆ. ಅಷ್ಟು ಅವರು ಮುಂಚೆನೇ ಹೇಳ್ತಾರೆ, ಯಾರಾದರೂ ಒಬ್ಬರು ದೊಡ್ಡವರು ಇರ್ತಾರಲ್ಲ ಅಲ್ಲಿ ಹೇಳ್ತಾ ಇರ್ತಾರೆ, ಈ ಥರ ಇದೆ ಹಂಗೆ ಹೋಗ್ಬೇಡಿ ಚಪ್ಪಲಿ ಹಾಕ್ಕೊಂಡು ಹಂಗೆ ಹೆಂಗೆ ಅಂತ ಹೇಳ್ತಾ ಇರ್ತಾರೆ. ಪ್ರತಿಯೊಂದು ರೂಲ್ಸ್ ಹೇಳ್ತಾ ಇರ್ತಾರೆ. ಆದರೂ ಕೂಡ ಕೆಲವರು ಇರ್ತಾರೆ ಸ್ವಲ್ಪ ಹಠ ಮಾಡೋರು, ಅವರು ಕೇಳೋದಿಲ್ಲ. ನೋಡೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇರ್ತಾರೆ, ನೋಡೋಣ ಪರೀಕ್ಷೆ ಮಾಡೋಣ ಅಂತ ಹೇಳ್ಬಿಟ್ಟು. ಆದರೆ ಆಯಮ್ಮ ದೇವಿ ತೋರಿಸ್ಬಿಡ್ತಾರೆ. ಅದಂತೂ ನನಗೆ ನಿಜವಾಗ್ಲೂ ನಂಬೋಕೆ ಆಗಲಿಲ್ಲ, ಅಷ್ಟು ಸತ್ಯ ಇದೆ ಅಲ್ಲಿ. ಇನ್ನು ನೊಣ ಕೂಡ ಸಖತ್ತು ನೊಣ ಇದೆ ಇಲ್ಲೆಲ್ಲ. ಆದರೂ ಕೂಡ ಆ ಥರ ಎಲ್ಲ ಅಂದ್ಕೊಳ್ಳೇಬಾರ್ದು ಮನ್ಸಲ್ಲಿ ಸಮೇತ. ಆ ಥರ ನಾವು ಇದು ಮಾಡ್ಕೊಂಡ್ರಂತೂ ಹಿಂದುಗುಟ್ಲೇ ಆಯಮ್ಮ ಆಗಲೇ ನಮಗೆ ಏನಾದರೂ ಒಂದು ಗ್ರಾಚಾರ ಕಾದಿದೆ ನಿಮಗೆ ಅಂತಲೇ ಆಗಲೇ ಸೂಚನೆ ಕೊಟ್ಬಿಡ್ತಾಳೆ. ಅಷ್ಟೊಂದು ಇದು ನೋಡ್ತಾ ಇರ್ಬೋದು, ನೀರು ಸ್ವಲ್ಪ ಇದ್ದಾವೆ. ಆ ಕಡೆ ಎಲ್ಲ ಸ್ವಲ್ಪ ಇನ್ನೂ ಸ್ನಾನ ಮಾಡೋರು ಮಾಡ್ತಾಯಿದ್ರು. ಇನ್ನು ಅದ್ರೊಳಗೆ ಇಳಿದ ತಕ್ಷಣವೇ ಕೈ ಮುಗಿದ್ಬಿಟ್ಟು 3 ಗುಪ್ಪು ನೀರು ಕುಡಿದು ಆಮೇಲೆ ನೆಕ್ಸ್ಟು ಮತ್ತು ತಲೆಗೆಲ್ಲ ಸ್ನಾನ ಮಾಡಿಕೊಂಡು ಮತ್ತು ಪೂಜೆಗೆಲ್ಲ ಇವಾಗ ಗಂಗಮ್ಮ ಮಾಡ್ತಾಯಿದ್ದಾರೆ. ಇಷ್ಟು ಸಿಂಪಲ್ಲಾಗೆ ತುಂಬ ಚೆನ್ನಾಗಾಯಿತು ಪೂಜೆ. ಮಾತ್ರ ನೆಮ್ಮದಿಯಾಗಿ ಪೂಜೆ ಮಾಡಬೇಕು. ಮನಸಾರ ನಾವು ಕೇಳ್ಕೊಂಡ್ರೆ ಏನೇ ಅಂದ್ಕೊಂಡ್ರು ಕೂಡ ಮನಸ್ಸಲ್ಲಿ ಚೆನ್ನಾಗಿ ನೆರವೇರುತ್ತೆ ಇಲ್ಲಿ ಮಾತ್ರನೂ. ಇನ್ನು
ಎಲ್ಲರೂ ಕೂಡ ಪೂಜೆ ಮುಗಿಸಿ ಎಲ್ಲ ತೆಂಗಿನಕಾಯಿ ಎಲ್ಲ ಓಡಿಸ್ಬಿಟ್ಟು ಇವಾಗ ಮತ್ತು ಅದು ನೀರಿರುತ್ತಲ್ಲ, ನೀರಿಗೆ ಸ್ವಲ್ಪ ಹಾಲೆಲ್ಲ ಬಿಡ್ತಾರೆ. ಎಲ್ಲರೂ ಕೂಡ ಪ್ರತಿಯೊಬ್ಬರು ಹಾಲು ಬಿಟ್ಟು ಮತ್ತು ಕಂಕಣ ಕೂಡ ಕಟ್ಕೊತಾರೆ ಕೈಗೆ. ಅದೆಲ್ಲ ಆದಮೇಲೆ ನೆಕ್ಸ್ಟು ಈ ಥರ ಉದು ಹಾಕ್ತಾರೆ. ಇನ್ನು ಉದು ಅಂದರೆ ಗೊತ್ತಿಲ್ಲ, ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರೋದಿಲ್ಲ. ಉದು ಹಾಕ್ಬಿಟ್ಟು ಮತ್ತು ಪೂಜೆ ಎಲ್ಲ ಮುಗಿಸ್ತಾರೆ. ಒಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ. ಒಟ್ಟು ಹುಲಿಗೆಯಲ್ಲಿರೋಷ್ಟು ಜನನ ನಾನು ಎಲ್ಲೂ ನೋಡಿಲ್ಲ. ಅಲ್ಲಿ ಉಚ್ಚಂಗಿ ದುರ್ಗದಲ್ಲಷ್ಟೇ ಅಲ್ಲಿ ಏನಂದರೆ ಭರತ ಹುಣ್ಣಿಮೆಗೆ ಮಾತ್ರ ಅಷ್ಟು ಜನ ಸೇರ್ತಾರೆ. ಅದು ಬಿಟ್ಟರೆ ನಾರ್ಮಲ್ ಡೇಸಲ್ಲಿ ಅಷ್ಟೊಂದು ಜನ ಕಡಿಮೆ ಇರ್ತಾರೆ. ಬಟ್ ಅವರು ಇಲ್ಲೇ ನೆಲೆಸಿರೋದು. ಅಯ್ಯಮ್ಮ ರೇಣುಕಾಯಲ್ಲ ಮನೆ ಇಲ್ಲಿ ಕೂಡ ಹುಲಿಗೆಮ್ಮ ಹಾಗೆ ನೆಲೆಸಿರೋದು ಹುಲಿಗೆಯಲ್ಲಿ. ಇನ್ನು ಅದಕ್ಕೆ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಒಂದು ಟ್ರೈನ್ ಹೋಗ್ತಾ ಇದೆ. ಹಬ್ಬ ಟ್ರೈನಿಗಂತೂ ಬರೋನೇ ಇಲ್ಲ, ಅಷ್ಟು ಬರ್ತಾಯಿತ್ತು. ಇನ್ನು ನಾವು ಬಂದು ಇನ್ನು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಬಂದುಬಿಟ್ಟು ಇನ್ನು ಊಟ ಮಾಡಿದ್ವಿ. ಊಟ ಮಾಡಿಬಿಟ್ಟು ಇನ್ನು ರೂಮೆಲ್ಲ ಹುಡ್ಕೋಕೆ ಹೋಗಿದ್ರು, ಸಿಗುತ್ತೋ ಇಲ್ಲ ಅಂತೇಳ್ಬಿಟ್ಟು. ಆಗಲೇ ತುಂಬ ವೆಹಿಕಲ್ಸ್ ಎಲ್ಲ ಬಂದು ಆಗಲೇ ಅವ್ರವ್ರ ಜಾಗ ಅವ್ರು ಇಟ್ಕೊತಾ ಇದ್ರು. ಇನ್ನು ಮಳೆಗಾಲ ಬೇರೆ ಅಲ್ವಾ, ಯಾವಾಗ ಮಳೆ ಬರುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ 7 ಗಂಟೆ ಆಗಿದೆ. ನಮ್ಗಂತ ಇನ್ನು ರೂಮ್ ಸಿಗ್ತಾ ಇಲ್ಲ, ರೂಮೆಲ್ಲ ಫುಲ್ ಆಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸುಮ್ಮನೆ ಇರು. ಅದಕ್ಕೆ ಇಲ್ಲೆಲ್ಲ ಶಾಮಿಯಾನ ಹಾಕ್ತಾ ಇದ್ದಾರೆ. ರೂಮ್ಗಳೆಲ್ಲೂ ಸಿಗ್ತಾ ಇಲ್ಲ, ಎಲ್ಲರೂ ಕೂಡ ಇಲ್ಲೇ ಹೊರಗಡೆ ಬಿಟ್ಬಿಟ್ಟಿದ್ದಾರೆ. ಇವಾಗ ಟೆಂಪೋ ಟ್ಯಾಕ್ಟ್ರಿಗಳು ಎಲ್ಲ ಬರ್ತಾನೆ ಇದ್ದಾವೆ. ನಾವು ಕೂಡ ಹೆಂಗನಾಗಲಿ ಅಂತ ಇಲ್ಲೇ ಬಿಟ್ಟಿದ್ದೀವಿ. ಇದು ಲೈಟ್ ಕೂಡ ಚೆನ್ನಾಗಿದೆ, ಕಾಣಿಸುತ್ತೆ. ಈ ಲೈಟ್ ಬೆಳಕು ಕೂಡ ತುಂಬ ಚೆನ್ನಾಗಿದೆ. ವ್ಯವಸ್ಥೆ ಚೆನ್ನಾಗಿದೆ, ಏನಿಲ್ಲ. ಮಳೆ ಬಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಅದು ಬಿಟ್ರಂತೂ ಚೆನ್ನಾಗಿದೆ, ಇಲ್ಲೆಲ್ಲ ಫ್ರೀ ಆಗಿದೆ. ಮತ್ತು ಸ್ವಲ್ಪ ಚಿಕ್ಕ ಮಕ್ಳು ಬೇರೆ ಎಲ್ಲರೂ ಇದ್ದಾರಲ್ವಾ, ಅದಕ್ಕೆ ರೂಮ್ ಮಾಡಬೇಕು ಅಂತ ಇದ್ದಾರೆ. ಇವಾಗ ಹುಡ್ಕೋಕೆ ಹೋಗಿದ್ದಾರೆ, ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಒಂದು ರೂಮ್ ಏನೋ ಖಾಲಿ ಆಗಿದೆ ಅಂತೆ, ಅದು ಬಂದ್ಬಿಟ್ಟು 5,000 ರೂಪಾಯಿ ಹೇಳ್ತಾ ಇದ್ದಾರಂತೆ. ಒಂದು ನೈಟ್ಗೆ 5,000 ರೂಪಾಯಿ ಹೇಳ್ತಾ ಇದ್ದಾರಂತೆ. ಅದಕ್ಕೋಸ್ಕರ ಇನ್ನೂ ಏನು ಮಾಡಬೇಕು ಗೊತ್ತಿಲ್ಲ, ಎಲ್ಲ ಫುಲ್ ಆಗಿಬಿಟ್ಟಿದೆ. ನಾವು ಎಷ್ಟು ಬೇಗ ಬರ್ತೀವಿ ಅಂದರೂ ಕೂಡ ಬೇಗ ಬರೋದಕ್ಕೆ ಆಗಲಿಲ್ಲ. ಅಲ್ಲಿ ಬಂದು ನಾವು ಕರೆಕ್ಟಾಗಿ 11:45 ಬಿಟ್ಟಾಗ ಇಲ್ಲಿಗೆ ಬಂದಾಗ 4 ಗಂಟೆ ಆಯಿತು ಟೈಮು. ಜಾಸ್ತಿ ದೂರ ಇದೆ, ಅದಕ್ಕೋಸ್ಕರ ಬೇಗ ಬರೋದಕ್ಕೂ ಕೂಡ ಆಗಲಿಲ್ಲ. ಇನ್ನು ಗೊತ್ತಲ್ವ, ಈ ಥರ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಂದ್ರೆ ನೀನು ಹೊರಡು ನಾನು ಹೊರಡು ಅನ್ನೋಷ್ಟರಲ್ಲೇ ಟೈಮ್ ಆಗೋಗುತ್ತೆ. ಅದಕ್ಕೆ ಲೇಟ್ ಆಯಿತು. ಇನ್ನು ಊಟ ಕೂಡ ಮಾಡಿದ್ವಿ, ಅಲ್ಲೇ ನೈಟೆಲ್ಲ ಬುತ್ತಿ ಮಾಡ್ಕೊಂಡು ಬಂದಿದ್ವಲ್ವ, ಅದೇ ಇತ್ತು. ಇನ್ನು ಅಲ್ಲಿ ಒಳಗೆ ಹೋಗ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ಇನ್ನು ಅಲ್ಲೇ ಗಂಗಮ್ಮ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಊಟ ಎಲ್ಲ ಆಯಿತು. ಇವಾಗ ನೋಡೋಣ ರೂಮ್ ಸಿಗುತ್ತೆ ಇಲ್ಲ ಗೊತ್ತಿಲ್ಲ. ಮೊಬೈಲಲ್ಲಿ ಚಾರ್ಜಿಂಗ್ ಬೇರೆ ಇಲ್ಲ, ಖಾಲಿ ಆಗಿಬಿಟ್ಟಿದೆ. ರೂಮ್ ಮಾಡಿದ್ರೆ ಮಾತ್ರ ಚಾರ್ಜಿಂಗ್ ಇಟ್ಕೊಳಕ್ಕಾಗೋದು, ಇಲ್ಲಾಂದರೆ ಇಲ್ಲ, ಇಲ್ಲಿ ಚಾರ್ಜಿಂಗ್ ವ್ಯವಸ್ಥೆ ಇಲ್ಲ. ಹೆಂಗಾಗುತ್ತೋ ನೋಡಬೇಕು. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಟೀ ಬಂದಿದೆ, ಟೀ ಕುಡಿಬೇಕು ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ.